ಹಾಯ್ ಫ್ರೆಂಡ್ಸ್, ನಿಮಗೆ ಎಕ್ಕದ ಗಿಡ ನೋಡಿದ್ದೀರಾ ನೀವು? ಒಂದು ಪರ್ಪಲ್ ಕಲರ್ ಬರುತ್ತೆ, ಇನ್ನೊಂದು ವೈಟ್ ಕಲರ್ ಬರುತ್ತೆ. ಅದರಲ್ಲಿ ಈ ವೈಟ್ ಗಿಡದ ಎಕ್ಕದ ಹೂವು ಇರುತ್ತಲ್ಲ, ಅದನ್ನು ಒಂದು ಪವಿತ್ರವಾದ ಹೂವು ಅಂತಲೇ ಹೇಳ್ತಾರೆ. ಇದನ್ನು ಗಣಪತಿಗೆ, ಆಂಜನೇಯನಿಗೆ, ಈ ಥರ ಎಲ್ಲ ದೇವರುಗಳಿಗೂ ಅರ್ಪಿಸ್ತಾರೆ. ಇದೊಂಥರ ಪವಿತ್ರವಾದ ಹೂವು ಅಂತಲೇ ತಗೊಳ್ತಾರೆ. ಇದನ್ನು ಹೂವು ಅಂತಲೇ ಹೇಳ್ಬೋದು. ಇದರಿಂದ ಏನಪ್ಪ ಯೂಸ್ ಅಂತಂದರೆ, ಇದ್ರ ಯೂಸ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ಪರ್ಪಲ್ ಕಲರ್ದು ಎಕ್ಕದ ಹೂವು ಇರುತ್ತಲ್ಲ, ಅದನ್ನು ಒಂದಷ್ಟು ಕೆಟ್ಟ ಕಾರ್ಯಗಳಿಗೆ ಯೂಸ್ ಮಾಡ್ತಾರೆ ಅಂತಾರೆ. ಅಂದ್ಬಿಟ್ಟು ಮಕ್ಕಳಿಗೆ ಏನೋ ದೃಷ್ಟಿ ಥರ ಆಗಿದೆ, ಅದರಿಂದ ಯೂಸ್ ಮಾಡಿ ಏನೋ ಹೇಳಿ ಅಂತ ಹೇಳ್ತಾರೆ. ಮೇ ಬಿ ಹೇಳಿ ಸಮ್ ವರ್ಡಲ್ಲಿ ಏನೋ ರಂಜಿಕೆ ಅಂತನೇನೋ ಹೇಳ್ತಾರೆ. ಅದೆಲ್ಲನೂ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಪರ್ಪಲ್ ಕಲರ್ದು ಎಕ್ಕದ ಹೂವು ಇರುತ್ತಲ್ಲ ಅದನ್ನು, ಅಥವಾ ಎಕ್ಕದ ಎಲೆ ಇರುತ್ತಲ್ಲ ಅದನ್ನು. ಬಟ್ ಇದು ಆ ಎಕ್ಕದ್ದು ಎಲೆ ಥರ ಬರೋಲ್ಲ, ಸ್ವಲ್ಪ ಸಾಫ್ಟ್ ಇರುತ್ತೆ. ಅಷ್ಟೊಂದು ತಿಕ್ಕಿರಲ್ಲ. ಒಂದು ಗಿಡದ್ದು ಫುಲ್ಲು ದಪ್ಪ ಇರುತ್ತೆ ಎಲೆ, ಇದು ಸಣ್ಣಗಿರುತ್ತೆ. ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸು. ಮತ್ತು ಇದು ಹೂವು ಬಂದು ಪ್ಯೂರ್ ವೈಟ್ ಕಲರ್ ಇರುತ್ತೆ, ಅದು ಪರ್ಪಲ್ ಇರುತ್ತೆ. ಅದೇನಾದರೂ ನಂಗೆ ಸಿಕ್ಕಿದ್ರೆ ಅದನ್ನು ನಿಮಗೆ ಫೋಟೋ ತೆಗೆದು ಕಳಿಸ್ಕೊಡ್ತೀನಿ ನಿಮಗೆ. ಬಟ್ ಈ ಹೂವು ಇರುತ್ತಲ್ಲ, ಇದ್ರ ಉಪಯೋಗ ಏನಪ್ಪ ಅಂತಂದರೆ, ಈಗ ಯಾರಾದರೂ ವ್ಯಾಪಾರ ಮಾಡ್ತಾ ಇರ್ತಾರೆ, ವ್ಯಾಪಾರ ಮಾಡ್ತಾ ಇರೋರು ಹೊರಗಡೆ ಹೋಗಿ ವ್ಯಾಪಾರ ಮಾಡ್ಬೋದು, ಅಥವಾ ಒಂದು ಶಾಪಲ್ಲಾಗಿರ್ಬೋದು. ಆ ವ್ಯಾಪಾರ ಮಾಡೋರು ಏನು ಮಾಡಬೇಕು ಅಂದರೆ, ಈ ಒಂದು ಎಕ್ಕದ ಹೂವು ಇರುತ್ತಲ್ಲ, ಅದನ್ನು ಅವ್ರದ್ದು ಕ್ಯಾಶ್ ಬಾಕ್ಸ್ ಇರುತ್ತಲ್ಲ ಅದರೆಲ್ಲ ಇಟ್ಕೋಬೋದು. ಅಥವಾ ನಾವೇನು ಇವಾಗ ಬೀದಿ ಮೇಲೆ ವ್ಯಾಪಾರಕ್ಕೆ ಹೋಗ್ತಾರಲ್ಲ, ಅವರೆಲ್ಲ ಅವ್ರ ಬ್ಯಾಗಲ್ಲಿ ಇಟ್ಕೊಂಡು ಹೋದ್ರೂ ಅವ್ರಿಗೆ ಬೇಗ ವ್ಯಾಪಾರ ಆಗುತ್ತೆ ಅಂತ ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಿಗೆ ಎಲ್ಲನೂ ಅದನ್ನು ಸುಮಾರು ಜನ ಫಾಲೋ ಮಾಡ್ತಾರೆ. ಗೊತ್ತಿಲ್ಲದೆ ಇದ್ದವರು ತಿಳ್ಕೊಳ್ಳಿ, ಇದರ ಒಂದು ಮಾಹಿತಿ ಈ ಥರ ಇರುತ್ತೆ. ನಾವು ಗಣಪತಿಗೆ ಇದನ್ನು 21 ದಿನ ಅಥವಾ 21 ಎಕ್ಕದ ಹೂವು ಇರುತ್ತಲ್ಲ, ಇದನ್ನೆಲ್ಲ ತೆಗೆದು ಕೆಳಗಡೆ ಇರೋದೆಲ್ಲ ತೆಗೆದು ಬರೀ ಇಷ್ಟು ಮಾತ್ರ, ಇದನ್ನು ಎಷ್ಟೆಷ್ಟೊತ್ತಲ್ಲೂ ಕೀಳಂಗಿಲ್ಲ. ಇಲ್ಲಾಂದ್ರೆ ತೆಗೆದು ತೋರಿಸ್ತಿದ್ದೆ ಸಂಜೆ ಟೈಮ್ ಆಗಿದ್ದರೆ. ಇದನ್ನು ಮೇಲ್ಗಡೆದು ಮಾತ್ರ ತೆಗೆದು ಹೂವಿಂದು ಹಾರ ಥರ ಮಾಡಿ, 21 ಗಣಪತಿಗಾದರೆ 21, ಆಂಜನೇಯನಿಗಾದರೆ 108 ಈ ಥರ ಇರುತ್ತೆ. ಈ ಥರ ತೆಗೆದು ಹಾರ ಮಾಡಿ ದೇವರಿಗೆ ಕೊಟ್ಟರೆ, ಅಂದರೆ ಇದನ್ನು ಹರಕೆ ಮಾಡ್ಕೊಬೋದು. ಈ ಥರ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹರಕೆ ಮಾಡ್ಕೊಂಡು ಕೊಟ್ಟರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಿಂದಿನ ಕಾಲದಿಂದನೂ ಇದನ್ನೆಲ್ಲ ಮಾಡ್ಕೊಂಡು ಬರ್ತಾರೆ. ಬಟ್ ನಮ್ಮದು ಇವಾಗಿನ ಪೀಳಿಗೆಗೆ ಅಷ್ಟೊಂದು ಪರಿಚಯ ಇರೋದಿಲ್ಲ. ಅದಕ್ಕೋಸ್ಕರನೇ ತೋರಿಸ್ಬೇಕು ಅಂತ ನಾನು ಹೇಳ್ಬಿಟ್ಟು ಇವತ್ತು ಇದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೂ ಉಪಯೋಗ ಆಗುತ್ತೆ ಅನ್ಕೋತೀನಿ. ಯಾರಾದರೂ ಬಿಸ್ನೆಸ್ ಮಾಡೋರಿದ್ದರೆ, ಅಂಗಡಿ ಆಗಿರ್ಬೋದು, ಈ ಥರ ಬಿಸ್ನೆಸ್ ಮಾಡೋರಿದ್ದರೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಕೊತಾ ಇದ್ದೀನಿ. ಮತ್ತು ಅದು ಪರ್ಪಲ್ ಕಲರ್ದು ಅಷ್ಟೊಂದು ಒಳ್ಳೆಯದಲ್ಲ, ಮತ್ತು ಅದನ್ನು ಮುಟ್ಲೂಬಾರ್ದು, ಅದು ಹತ್ರ ಕೂಡ ಹೋಗ್ಬಾರ್ದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದರಿಂದ ಸ್ವಲ್ಪ ದೂರ ಇರಿ. ಅದರ ಕೆಳಗಡೆ ಎಲ್ಲ ಏನೇನೋ ಇಟ್ಟಿರ್ತಾರೆ. ಸೊ ಹಾಗಾಗಿ ಅದ್ರ ಹತ್ರ ಹೋಗಲೇಬೇಡಿ. ಬಟ್ ಇದು ತುಂಬ ಒಳ್ಳೆಯದು. ಇದನ್ನು ಬೆಳಗ್ಗೆ ಟೈಮು ಮತ್ತು ಸಂಜೆ ಟೈಮ್ ಮಾತ್ರ ತೆಗಿಬೇಕು. ಹೂವನ್ನ ಪ್ಲಕ್ ಮಾಡಬೇಕು. ಅದರ್ವೈಸ್ ಈ ಮಧ್ಯಾಹ್ನ ಟೈಮಲ್ಲೆಲ್ಲ ತೆಗಿಬಾರ್ದು. ಯಾಕಂದರೆ ದೇವರು ಇರ್ತಾರೆ, ಲೈಕ್ ಏನೋ ಹೇಳ್ತಾರೆ, ಇಷ್ಟೊತ್ತಲ್ಲಿ ಯಾವುದೇ ಒಂದು ಗಿಡಕ್ಕೂ ನೋವು ಮಾಡಬಾರ್ದು ಅಂತ ಹೇಳ್ತಾರೆ. 6 ಗಂಟೆಯಿಂದ ಒಳಗಡೆ ಮತ್ತು ಬೆಳಗಿನ ಜಾವ ಸೂರ್ಯೋದಯ ಆದಮೇಲೆ ಹೂವನ್ನ ತೆಗಿಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಷ್ಟೊತ್ತಲ್ಲೆಲ್ಲ ಈ ಹೂವನ್ನ ತೆಗಿಯಲ್ಲ. ಇದೊಂದು ಒಂಥರ ದೇವ್ರದ್ದು ಹೂವು ಅಂತಲೇ ಹೇಳ್ಬೋದು. ಹಾಗಾಗಿ ಸೊ ಇಷ್ಟು ಉಪಯೋಗ ಗೊತ್ತಾಯ್ತಲ್ವ ಫ್ರೆಂಡ್ಸ್. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.